ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಅಂತ. ಇಲ್ಲಿ ಕೊಳ್ಳೇಗಾಲ. ನಂದು ಗ್ರ್ಯಾಜುಯೇಷನ್ ಈಗ ಮುಗಿದಿದೆ. ಸೊ ಈಗ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೇಳಿದರು. ನಾವು ಯೂಸ್ ಮಾಡೋ ಮೊಬೈಲಿಂದ ಎಷ್ಟು ನಮಗೆ ರೇಡಿಯೇಷನ್ಸ್ ಎಷ್ಟು ಹಾನಿಕರ ಆಗ್ತಿದೆ. ಈಗ ಪಕ್ಷಿಗಳಿಗೆ ಎಷ್ಟೊಂದು ರೇಡಿಯೇಷನ್ಸ್ಗಳು ಹಾನಿಕರ ಆಗುತ್ತೆ ಅಂತ ಗೊತ್ತು. ಬಟ್ ಈಗ ನಮಗೆ ಲೈವ್ ಆಗಿ ಮೊಬೈಲಿಂದ ಮನುಷ್ಯರಿಗೆ ಏನು ಪ್ರಾಬ್ಲಮ್ ಅಂತ ತುಂಬ ಕಡೆ ನೋಡಿದ್ದೀವಿ. ಬಟ್ ಲೈವ್ ಆಗಿ ಹೇಗೆ ಅದನ್ನ ಡೆಮೋ ಮಾಡ್ತಾರೆ ಅಂತ ಇವ್ರ ಮುಖಾಂತರ ಹೇಳೋಣ. ನನ್ನ ಹೆಸರು ನಾಗರಾಜು ಪಂಡಿತರು ಅಂತ, ಪಾರಂಪರಿಕ ವೈದ್ಯರು. ನಮ್ಗೆ ಮೊಬೈಲು 3G 4G ಇದ್ದಾಗ ನಮಗೆ ಶರೀರದ ಮೇಲೆ ಅಷ್ಟು ಪ್ರಭಾವ ಬೀಳ್ತಾ ಇರಲಿಲ್ಲ. 5G ಬಂದಮೇಲೆ ಏನು ವಿಕಿರಣಗಳು ಸೂಚ್ತದೆ ನೋಡಿ, ವಿಕಿರಣಗಳಿಂದ ಮನುಷ್ಯನ ಶಕ್ತಿ ಕುಂದುತ್ತಾ ಇದೆ. ಹೆಣ್ಣು ಕೇಳಿದರೆ ಗರ್ಭಾಶಯದ ತೊಂದರೆಗಳು, ಗಂಡಸರು ಕೇಳಿದರೆ ಪುರುಷತ್ವದ ತೊಂದರೆಗಳು, ಹಾರ್ಟ್ ಪ್ರಾಬ್ಲಮ್ಸು, ಕಿಡ್ನಿ ಪ್ರಾಬ್ಲಮ್ಸು, ಕ್ಯಾನ್ಸರ್ಸು ಇದೆಲ್ಲ ಬರ್ತಾಯಿದೆ. ಅದನ್ನು ಒಂದು ಲೈವ್ ಆಗಿ ಯಾವ ಥರ ಮನುಷ್ಯನ ಮೇಲೆ ಪ್ರಭಾವ ಬೀಳ್ತದೆ, ಕಿರಣಗಳು ಇದ್ದಾಗ ಯಾವ ಥರ ಮನುಷ್ಯ ಶಕ್ತಿಯುತವಾಗಿ ಇರ್ತಾನೋ ಇಲ್ವಾ ಅಂತ, ಕಿರಣಗಳು ಇಲ್ಲದೆ ಇದ್ದಾಗ ಯಾವ ಥರ ಇರ್ತಾನೆ. ಮತ್ತು ನಮ್ಮದೊಂದು ಪ್ರಾಡಕ್ಟ್ ಇದೆ LM+ ಅಂತ, ರೇಡಿಯೇಷನ್ ಪ್ರೊಟೆಕ್ಷನ್ ಗಾರ್ಡ್ ಅಂತ. ಅದು ಇದ್ದಾಗ ಶರೀರದ ಮೇಲೆ ಯಾವ ಥರ ಪ್ರಭಾವ ಬೀಳ್ತದೆ ಅಂತ ಒಂದು ಲೈವ್ ಆಗಿ ನಿಮಗೆ ಡೆಮೋ ಕೊಡ್ತೀನಿ. ಸರ್, ಈಗ ಇವ್ರ ಹತ್ರ ಮೊಬೈಲ್ ಇಲ್ಲ, ಇವರ ಮೈಂಡು ಮತ್ತು ಆರ್ಟು, ಇವರ 14 ಜೀವನಾಡಿಗಳು ಇವರು ಹೇಳಿದ ಕೆಲಸ ಮಾಡ್ತಾರೆ. ಅದ್ರದ್ದು ಒಂದು ಲೈವ್ ಡೆಮೋ ನಾನು ಕೊಡ್ತೀನಿ. ಸರ್, 2 ಕೈನ ಈ ಥರ ಎತ್ತಿಟ್ಕೊಳ್ಳಿ, 2 ಕೈನ ಭುಜದಿಂದ ಸ್ವಲ್ಪ ಮೇಲೆ ಕೆತ್ಕೊಳ್ಳಿ, ಉಸಿರು ಕಟ್ಕೊಳ್ಳಿ, ಮುಷ್ಟಿ ಕಟ್ಕೊಳ್ಳಿ, ಆಯಿತಾ. ನಿಮ್ಮ ಕೈನ ನಾನು ಬಗ್ಗಿಸ್ತೀನಿ, ಬಿಡಬೇಡಿ, ಸ್ಟ್ರೆಂತ್ ಕೊಡಿ, ಆಯಿತಾ. ಮೇಲ್ಗಡೆಗೆ ಎತ್ಕೋಬೇಕು, ನೀವು ಕೈನ ಎತ್ಕೋಬೇಕು. ನನ್ನ ಕೈಲಿ ಬಗ್ಸೋಕ್ಕಾಗ್ತಾ ಇದೆಯಾ? ಆಗ್ತಿಲ್ಲ. ಎನರ್ಜಿ ಇದೆಯಾ ಬಾಡಿಲಿ? ಎನರ್ಜಿ ಇದೆ ತಾನೇ? ಈಗ ನಿಮ್ಮ ಮೊಬೈಲ್ ಕೊಡ್ತೀನಿ, ನಿಮ್ಮದೇ ಮೊಬೈಲು ಇಟ್ಕೊಳ್ಳಿ ಸರ್. ಎಲ್ಲಾದರೂ ಇಟ್ಕೊಳ್ಳಿ ಸರ್. ಈಗ ರೇಡಿಯೇಷನ್ ನಿಮಗೆ ಟವರಿಂದ ಬರಲ್ಲ, ಸ್ಯಾಟಲೈಟಿಂದ ಬರ್ತದೆ. 3G ಸ್ಯಾಟಲೈಟಿಂದ ನಿಮಗೆ ಟವರ್ಗೆ ಬಂದು ನೋಡಿ, ಒಂದು ತರಂಗ ನಿಮ್ಮ 30 ಸೆಕೆಂಡ್ ಆದರೆ ನಿಮ್ಮ ಬಾಡಿ ಸುತ್ತ ಒಂದು ಬಿಂಬ ಇರುತ್ತೆ. 30 ಸೆಕೆಂಡ್ಗೆ. ಈಗ ನೀವು ರೇಸ್ನಲ್ಲಿದ್ದೀರಾ, ಈ ರೇಸ್ನಲ್ಲಿದ್ದಾಗ ಮೊದಲಷ್ಟು ನಿಮ್ಗೆ ಎನರ್ಜಿ ಇರ್ತದ, ಅದೊಂದು ಟೆಸ್ಟ್ ಮಾಡಿ. ಎತ್ತಿಟ್ಕೊಳ್ಳಿ ಸರ್, ಕೈ ಎತ್ತಿಟ್ಕೊಳ್ಳಿ. ಮುಷ್ಟಿ ಕಟ್ಕೊಳ್ಳಿ, ಮೊದಲಿಗಿಂತ ಉಸಿರು ತಗೊಳ್ಳಿ, ಆಯಿತಾ. ಇನ್ನೂ ಸ್ಟ್ರೆಂತ್ ಮಾಡ್ಕೊಳ್ಳಿ, ಕೈನ ಬಿಡಬೇಡಿ, ನಾನು ಬಗ್ಗಿಸ್ತೀನಿ. ಮೊದಲಷ್ಟು ಪ್ರೆಷರ್ ಕೊಡ್ತಾ ಇದ್ದೀನಿ ನಾನು. ಇಲ್ಲ ಕೈಗೆ ಒಂದ್ಸಲ ಟೈಟ್ ಮಾಡ್ಕೊಳ್ಳಿ, ಇನ್ನೂ ಟೈಟ್ ಮಾಡ್ಕೊಳ್ಳಿ ಸರ್. ಉಸಿರು ಕಟ್ಕೊಳ್ಳಿ, ದಮ್ ಕಟ್ಕೊಳ್ಳಿ, ಬಿಡಬೇಡಿ. ಏನಾಗ್ತಿದೆ? ಆಗ್ತಾ ಇಲ್ಲ, ಕರೆಯಕ್ಕೆ ಆಗ್ತಿಲ್ಲ. ಬಿಕಾಸ್ ಆಫ್ ರೇಸ್ ಬಂದು ನೋಡಿ ಈ ಥರ ಹೊಡಿತಾ ಇರ್ತದೆ, 1000 ಚಿಲ್ಲರೆಯಲ್ಲಿ ಈ ಥರ ಹೊಡಿತಾ ಇರ್ತದೆ. ಅದರಿಂದ ಏನಾಗ್ತದೆ, ನೀವು ರೇಸ್ನಲ್ಲಿ ಇದ್ದಾಗ ಮೊಬೈಲ್ ಇವ್ರಿಗೆ ಕೊಡ್ತಾ ಇದ್ದೀನಿ. ನನ್ನ ಮೊಬೈಲ್ನ ಇವ್ರಿಗೆ ಈಗ ಕೊಡ್ತಾ ಇದ್ದೀನಿ. ಮೊಬೈಲ್ ಇಟ್ಕೊತಾರೆ. ಇದರಲ್ಲೂ ಒಂದು ಚೆಕ್ ಮಾಡೋಣ. ಇದರಲ್ಲಿ ಇಟ್ಕೊಳ್ಳಿ ಸರ್ ಮೊಬೈಲ್ ಮೇಲೇನೆ ಇಟ್ಕೊಳ್ಳಿ. ಈಗ 2 ಕೈ ಎತ್ತಿಟ್ಕೊಳ್ಳಿ ಸರ್. ಉಸಿರು ಕಟ್ಕೊಳ್ಳಿ, ದಮ್ ಕಟ್ಕೊಳ್ಳಿ, ಆಯಿತಾ. ಸ್ಟ್ರೈಟಾಗಿ ಇಟ್ಕೊಳ್ಳಿ, ಆಯಿತಾ. ದಮ್ ಕಟ್ಕೊಳ್ಳಿ, ಉಸಿರು ಕಟ್ಕೊಳ್ಳಿ, ಬಿಡಬೇಡಿ. ಎನರ್ಜಿ ಸಿಗ್ತಾ ಇದೆಯಾ? ಸಿಗ್ತಿದೆ. ಈಗ ನಿಮ್ಮ ಮೊಬೈಲ್ ಎನರ್ಜಿ ಸಿಗ್ತಾ ಇಲ್ಲ. ಈಗ ನನ್ನ ಮೊಬೈಲ್ ಯಾಕೆ ಎನರ್ಜಿ ಸಿಗ್ತಿದೆ? ಯಾಕೆ? ಬಿಕಾಸ್ ಆಫ್ ಒಂದು ರೇಡಿಯೇಷನ್ ಪ್ರೊಟೆಕ್ಷನ್ ಗಾರ್ಡ್ನ ಇದಕ್ಕೆ ಹಾಕಿದೆ. ಎಷ್ಟೇ ರೇಸ್ ಶರೀರಕ್ಕೆ ಬರ್ತಾ ಇದ್ರು ಅದು ನಿಮಗೆ ಅವಾಯ್ಡ್ ಮಾಡ್ತಾರೆ. 1000 ಚಿಲ್ಲರೆಯಲ್ಲಿ ಬರ್ತಾ ಇರೋ ರೇಡಿಯೇಷನ್ನ 0 ಮಾಡ್ತಾರೆ. ಜೋರಾಗಿ ಬಂದು ಹೊಡಿತಾ ಇರ್ತದೆ, ಅದು ಬಂದು ಹಿಂಗೆ ಟಚ್ ಮಾಡ್ತಾ ಇರ್ತದೆ. ಒಳ್ಳೆ ಎಕ್ಸ್ಪೆರಿಮೆಂಟ್ ಇದೆ. ರೇಡಿಯೇಷನ್ ಎಫೆಕ್ಟಿಂದ ಏನೇನಾಗುತ್ತೆ ಅದೆಲ್ಲ ಸಮಸ್ಯೆನೂ ಇದರಿಂದ ಬಚಾವ್ ಮಾಡ್ತದೆ. ನಮಸ್ಕಾರ, ಧನ್ಯವಾದಗಳು. ನೋಡಿ ಅದರದ್ದು LM+ ಡ್ರೀಮ್ ಝೋನ್ ಅಂತ.